ಸಮುದಾಯಗಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದರು. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೀತಿದ್ದೇನೋ ಅಂತ ಒಂದು ಕಾರಣ, ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕೆನ್ನುವಂಥ ಕಾರಣ, ಈ 4 ಕಾರಣ ಇಟ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥದ್ದು ಬಸವನಗೌಡರು. ಈ ರಾಜ್ಯ ಜನತೆ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಿಗೆ ನೋಡಬೇಕು ಅಂತೇಳಿ ಭಾಳ ದಿನಗಳಿಂದ ಕಾಯ್ತಾ ಇದ್ದರು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶೆಗೊಂಡು ಪೂರ್ವಗ್ರಹ ಪೀಡಿತರಾಗಿ BJP ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕರನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಗೆ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡುವಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇದರಿಂದ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸಾಲಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ, ಈ ಕುತಂತ್ರಕ್ಕೆ ಅಡಗಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಆ ಶಕ್ತಿಗಳು ಕೆಲಸ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯ, ಕಾರಣ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ದೊಡ್ಡ ವೋಟ್ ಬ್ಯಾಂಕೇ ಲಿಂಗಾಯತ, ಆ ಲಿಂಗಾಯತಲ್ಲಿಯೇ ಬಹಳ ದೊಡ್ಡ ವೋಟ್ ಬ್ಯಾಂಕು ಪಂಚಮಸಾಲಿ ಸಮಾಜ. ಈ ಸಮಾಜ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥದ್ದು. ಕಳೆದ 2021 ಚುನಾವಣೆಯಲ್ಲಿ ನಮ್ಮ ಜನಾಂಗ ಯಡಿಯೂರಪ್ಪನವರು ಪಂಚಮಸಾಲಿಗಳ ಮೀಸಲಾತಿ ವಿಚಾರದಲ್ಲಿ ವಿಳಂಬ ಮಾಡಿದ್ರು, ಹೋರಾಟವನ್ನು ತಪ್ಪಿಸೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಹತಾಶೆಗೊಂಡು ನಮ್ಮ ಜನ ಏನು ಮಾಡಿದ್ರು, ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು. ಈ ಕಾಂಗ್ರೆಸ್ ಪಕ್ಷ ನಮ್ಮ ಓಟ್ ಮಾಡ್ಕೊಳ್ಳೋ ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಲಾಠಿ ಏಟು, ಬೂಟ್ ಏಟು, ಕೈಕಾಲು ಮೇಲೆ ಹೊಡೆದ ಮೇಲೆ ನಮ್ಮ ಜನ ಮತ್ತೆ ಎಲ್ಲೇ ಒಂದು ಕಡೆ ಇಲ್ಲ ನಮ್ಮ ಬಸವನಗೌಡರು CM ಆಗ್ತಾರೆ, ಅವರಿಗೆ ಪಕ್ಷ ಒಳ್ಳೆಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುತ್ತೆ ತಿಳ್ಕೊಂಡು ಇವ್ರಿಗೆ ಏನಾದರೂ ಮಾಡ್ತಾರೆ ತಿಳ್ಕೊಂಡು ಮತ್ತೆ ನಮ್ಮ ಜನ ಅಂತ ಎಂತಾರಲ್ಲ ಬರ್ತದೆ ರೀಸೈಕಲ್ ಅಂತ ಮತ್ತೆ ಈ ಪಕ್ಷದ ಪರವಾಗಿ ಮನಸ್ಸು ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು ರಾಜಕೀಯವಾಗಿ. ಆದರೆ ಇಂಥ ಸಂದರ್ಭದಲ್ಲಿ ಇವರ ನಾಯಕತ್ವವನ್ನೇ ಅಡಗಿಸುವಂಥದ್ದನ್ನು ಉಚ್ಚಾಟನೆ ಮಾಡುವಂಥದ್ದನ್ನು ನೋಡಿದ ಮೇಲೆ ಮುಂದೆ ನಮ್ಮ ಸಮುದಾಯ ಯಾವ ರೀತಿ ರಾಜಕೀಯ ತೀರ್ಮಾನ ತೆಗೆದುಕೊಳ್ಬೇಕು, ಕಡೆ ಲಾಠಿ ಏಟು ಕೊಟ್ಟಂಥ ಕಾಂಗ್ರೆಸ್ ಬೆಂಬಲಿಸಬೇಕು, ಪಂಚಮಸಾಲಿ ನಾಯಕರನ್ನು ಅಡಗಿಸೋ ಕೆಲಸ ಮಾಡುವಂತಹ ಈ BJP ಒಳಗಿರ್ತಕ್ಕಂಥ ಈ ವ್ಯಕ್ತಿಗಳ ನಾಯಕತ್ವವನ್ನು ಬೆಂಬಲಿಸಬೇಕು ಅನ್ನುವಂಥ ಒಂದು ಭಾಳ ದೊಡ್ಡ ಪ್ರಶ್ನೆಗೆ ನಮ್ಮ ಸಮಾಜ ಒಳಪಟ್ಟಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ಈ ಸಮುದಾಯದಲ್ಲಿ ಆತಂಕ ವ್ಯಕ್ತಪಟ್ಟಿದೆ. ಈಗಾಗಲೇ ನಮ್ಮ ಜನಾಂಗದವರು ಹಳ್ಳಿಯಲ್ಲಿ ಹೋರಾಟ ಮಾಡಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮಾಜದ ಪದಾಧಿಕಾರಿಗಳು ದಿಢೀರ್ ತುರ್ತು ಸಭೆಯನ್ನು, ಸಮಾಜದ ಪದಾಧಿಕಾರಿ ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟನ, ನಮ್ಮ ಜನ ಏನು BJP ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಇದು ಅಮಿತ್ ಶಾ ಮತ್ತು ಮೋದಿ ವಿರುದ್ಧ ಹೋರಾಟವಲ್ಲ, ಲಿಂಗಾಯತ ನಾಯಕರನ್ನು ತುಳಿಯುವಂಥ ವ್ಯಕ್ತಿಗಳು ಏನು ಮಾಡಕತ್ತಾರೆ ಒಳಗಡೆ, ಬಸವನಗೌಡರನ್ನ ಉಚ್ಚಾಟನೆ ಮಾಡುವಂಥ ಕೆಲಸ ಏನು ಮಾಡಕತ್ತಾರಲ್ಲ ಅಂಥವ್ರನ್ನ ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು, ಅಂಥ ನಾಯಕತ್ವ ಒಪ್ಪಬಾರ್ದು ಅಂತೇಳಿ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಕೂಡಲೇ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಜನಾಂಗದ ವೋಟ್ ಪಡ್ಕೊಂಡು ಯಾರು MLA ಆಗಿದ್ದೀರಿ, MP ಆಗಿದ್ದೀರಿ, ಆ BJP ಪಕ್ಷದಲ್ಲಿರ್ತಕ್ಕಂಥವ್ರು ನೀವು ಹೈಕಮಾಂಡ್ಗೆ ಮನವೊಲಿಸಿ, ಹೈಕಮಾಂಡಿಗೆ ಒತ್ತಡ ಹಾಕಿ ಸರಿಪಡಿಸೋ ಕೆಲಸವನ್ನು ತಾವು ಮಾಡಬೇಕು. ಈ ಒಂದು ಕಾರಣಕ್ಕೆ ಬಸವನಗೌಡರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು ಮತ್ತು ಉಚ್ಚಾಟನೆ ಮಾಡಿರ್ತಕ್ಕಂತಹ ಕುತಂತ್ರಿಗಳನ್ನು ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು ಮತ್ತು ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮುದಾಯದ ಪದಾಧಿಕಾರಿಗಳ ಮತ್ತು ಕೆಲವು ಮುಖಂಡಗಳ ಒಂದು ತುರ್ತು ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಮಾಧ್ಯಮದಲ್ಲಿ ನಾನು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಸಮಾಜ ಜನತೆ, ಯಾಕಂದರೆ ನಾನು ಯಾರಿಗೆ ಫೋನ್ ಮಾಡಿ ವೈಯಕ್ತಿಕವಾಗಿ ಬರಲಿಕ್ಕೆ ಕೇಳೋಕ್ಕಾಗಿಲ್ಲ, ಮಾಧ್ಯಮದ ಮೂಲಕವಾಗಿ ನಾನು ಸೋಷಿಯಲ್ ಮೀಡಿಯಾದ ಮೂಲಕ ಬರೋಕ್ಕೆ ಹೇಳಿದ್ದೀನಿ. ನೀವೆಲ್ಲರೂ ನಾನು ಇವತ್ತು ಮಧ್ಯಾಹ್ನ, ಇವತ್ತಂದರೆ 27ನೇ ತಾರೀಕು ಮಾರ್ಚ್, ಇವತ್ತು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ನೀವೆಲ್ಲರೂ ಬೆಳಗಾವಿ ಗಾಂಧಿ ಭವನಕ್ಕೆ ಬಂದು ನೀವು ಅಭಿಪ್ರಾಯ ಕೊಡಬೇಕು. ಕೇವಲ ಪಂಚಮಸಾಲಿ ಲಿಂಗಾಯತ ಅಷ್ಟೇ ಅಲ್ಲ, ಬಸವನಗೌಡರ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥವ್ರು ತಾವು ಬನ್ನಿ, ಭಾಗವಹಿಸಿ, ಮಾತಾಡಿ ನಿಮ್ಮ ಸಹಕಾರ ಕೊಟ್ಟರೆ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡ್ತೀವಿ. ಕೂಡಲೇ ಭಾರತೀಯ ಜನತಾ ಪಕ್ಷ ಎಚ್ಚೆತ್ತುಕೊಂಡು ಉಚ್ಚಾಟನೆ ಆದೇಶವನ್ನು ನಿಮ್ಮ ಪಡೆದ್ರೆ ನಿಮ್ಮ ಪಕ್ಷಕ್ಕೆ ಒಳ್ಳೆಯದು, ಯಾಕಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ತೀರ ಅಂತ ಮಾತನ್ನು ನಾನು ನೇರವಾಗಿ ಇಚ್ಛೆಪಡ್ತೀನಿ. ಅವ್ರಿಗೆ ಅವ್ರು ಭಾಳ ಗಟ್ಟಿಯಾಗದಲ್ಲ, ನಾನು ಹೇಳಿದೆ, ನೀವು ವೃತ್ತಿಗೇಡ ಅವಶ್ಯಕತೆ ಇದ್ರಿ, ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು, ಭ್ರಷ್ಟಾಚಾರ ರಹಿತ ಕೆಲಸ ಮಾಡುವಂಥವ್ರು, ಸತ್ಯದ ಪರವಾಗಿ ಮಾತನಾಡುವಂಥವ್ರು, ನಿಷ್ಠವಾಗಿ ಮಾತಾಡುವಂಥವ್ರಿಗೆ ಏನಪ್ಪ ಅಸತ್ಯವಂತರಿಗೆ ಕಾಲಿದೆಯಲ್ಲ, ಅಸತ್ಯವಂತರ ಕಾಲ ಮನಸ್ಸಿನ ಹೋಗೋದು ಸಹಜ. ಆದರೆ ಗೌಡ್ರು ಇದು ಮೊದಲನೇ ಬಾರಿ ಅಲ್ಲೇ ಅಂತ 2-3 ಸಾರಿ ಇದಾಗಿದೆ. ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು.
ನಮ್ಮ ಹೋರಾಟದ ಶಕ್ತಿಯ ಕಾರಣಕ್ಕೆ ಮತ್ತು ಬಸವನಗುಡಿ ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಸಾಲಿ ಲಿಂಗಾಯತರು ಮತ್ತು ಮೇಲಾಗಿ ಇದು ಪರ ಸಂಘಟನೆಗಳು ಅವ್ರ ಬೆಂಬಲವಾದ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಆದರೆ ಏನು ನೇರವಾಗಿ ಈಗ ಹಿಂದೆ ನಮ್ಮ ಮೀಸಲಾತಿ ಹೋರಾಟವನ್ನು ಕಡೆಗಣಿಸುವ ಪ್ರಯತ್ನ ಯಾರು ಮಾಡಿದ್ರು, ವಿಳಂಬ ಯಾರು ಮಾಡಿದ್ರು, ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರು ನೇರ ಕೈವಾಡ. ಅದು ಬಿಟ್ಟರೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರಂತ ಹೇಳೋದು ಗೊತ್ತಿರೋ ಕಳೆದ 2-3 ತಿಂಗಳ ನಂತರ ನೇರ ಘರ್ಷಣೆ ನಡೆದಿತ್ತು. ಅದನ್ನು ಪಕ್ಷದ ವರಿಷ್ಠ ಅವರಿಬ್ಬರು ಕುಂಬಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಿ ಏನಾದ್ರು ಮಾಡಬೇಕಾಗಿತ್ತು. ಉಚ್ಚಾಟನೆ ಮಾಡುವಂಥ ಕೀಳು ಮಟ್ಟಕ್ಕೆ ಕೇಂದ್ರ